ನನಗೆ ತುಂಬ ಫಾರ್ಮಲಾಗಿ ಮಾತಾಡೋಕ್ಕೆ ಬರಲ್ಲ. ಫಾರ್ಮಲಾಗಿ ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ನನ್ನ ಪಾಡಿಗೆ ನಾನು ನಿಂತಿರ್ತೀನಿ, ಏನೋ ಮಾತಾಡ್ತಾ ಇರ್ತೀನಿ. ಈ ಥರ ಇವಳ ಜೊತೆ ತರಲೆ ಮಾಡ್ದಂಗೆ ನಾವಿಬ್ಬರು ಜೊತೆಲೇ ಬೆಳೆದವ್ರು, ಚಿಕ್ಕ ವಯಸ್ಸಿಂದನೂ ಜೊತೆಲಿ ಬೆಳೆದವ್ರು. ಸೊ ಐ ಕ್ಯಾನ್ ಟೇಕ್ ದಟ್ ಲೀನಿಯನ್ಸ್ ವಿತ್ ಅನು. ಸೊ ಈ ಥರ ಏನೋ ತರಲೆ ಮಾಡ್ತಾ ಇರ್ತೀನಿ. ಟಿ ವಿಲಿ ಅಷ್ಟೊಂದು ಮಾತಾಡ್ತೀರಾ, ಇಲ್ಲಿ ಮಾತಾಡೋದೇ ಇಲ್ಲ ಅಂತಾರೆ. ಏನು ಮಾಡೋದು, ಟಿ ವಿಲಿ ಮಾತಾಡಿದ್ರೆ ದುಡ್ಡು ಕೊಡ್ತಾರೆ, ಇಲ್ಲಿ ಕೊಡಲ್ಲ. ಹೊಟ್ಟೆ ಪಾಡ್ಗಾಗಿ ಮಾಡಲೇಬೇಕಾಗತ್ತೆ. ನಿಮ್ಮ ಸಂಸ್ಥೆಗೆ ನನ್ನ ಅಭಿನಂದನೆಗಳು. ಇಂಥ ಒಳ್ಳೆ ಕಾರ್ಯಕ್ರಮವನ್ನು, ಇಂಥ ಒಳ್ಳೆ ಕಾರ್ಯವನ್ನು ಮಾಡ್ತಾಯಿದ್ದೀರಾ. ಒಂದು ಏನಂದರೆ ಎಲ್ಲರಿಗೂ ಒಂದು ಸೇಮ್ ಥಿಂಕಿಂಗ್ ಎಬಿಲಿಟಿ ಅಥವಾ ವೇವ್ ಲೆಂತ್ ಅಂತ ಏನಂತೀವಿ, ಇದು ಬಂದಾಗ ಈ ಥರ ಒಂದು ಏನಂತಾರೆ, ಈ ಥರ ಒಂದು ಕೆಲಸಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣೋದಕ್ಕಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಹುಟ್ಟಿದಾಗ್ಲಿಂದನೂ ಮನುಷ್ಯ ಒಂದು ರೇಸಲ್ಲಿ ಓಡೋವಂತಹ ಒಂದು ಕುದುರೆ ಆಗಿರ್ತಾನೆ ಅಥವಾ ಏನೋ ಒಂದು ಆಗಿರ್ತಾನೆ, ಬಟ್ ಓಡ್ತಾ ಇರ್ತಾನೆ. ಏನಕ್ಕೆ ಅಂದರೆ ಚಿಕ್ಕವರಾಗಿದ್ದಾಗ ಬೇಗ ದೊಡ್ಡವರಾಗಬೇಕು, ಬೆಳಿಬೇಕು ಅನ್ನೋ ಒಂದು ಆಸೆ. ಆಮೇಲೆ ಕಾಲೇಜಿಗೆ ಬಂದಾಗ ಬೇಗ ನಾನು ಒಂದೊಳ್ಳೆ ಕೆಲಸ ಹುಡ್ಕೋಬೇಕು, ಮದುವೆ ಆಗಬೇಕು, ಅದರಲ್ಲೊಂದು ಓಡಾಟ. ಅದಾದಮೇಲೆ ಸರಿ ಕೆಲಸ ಮುಗೀತು, ರಿಲ್ಯಾಕ್ಸ್ ಆಗೋಣ. ಮೊನ್ನೆ ಒಂದು ಕಡೆ ಎಲ್ಲೋ ಒಂದು ಕತೆ ಓದಿದೆ, ಅಂದರೆ ಒಂದು ಇಟ್ ವಾಸ್ ಗುಡ್ ಮೆಸೇಜ್ ಅಂತ ನಂಗೆ ಅನಿಸಿದ್ದು. ಒಬ್ಬ ವ್ಯಕ್ತಿ, ನಾನು 60 ವರ್ಷದ ಚೆನ್ನಾಗಿ ದುಡಿದ್ಬಿಟ್ಟು 60 ವರ್ಷದಿಂದ ನಾನು ರಿಟೈರ್ಮೆಂಟು ತುಂಬ ಖುಷಿಯಾಗಿರಬೇಕು, ಐ ವಾಂಟ್ ಟು ಬಿ ವೆರಿ ಪೀಸ್ಫುಲ್ ಆ್ಯಂಡ್ ವೆರಿ ಹ್ಯಾಪಿ ಆಫ್ಟರ್ 60 ಅಂತ ಡಿಸೈಡ್ ಮಾಡೋದು. ಸೊ ಹಿ ವರ್ಕ್ಡ್ ವೆರಿ ಹಾರ್ಡ್ ಫಾರ್ 60 years. ಹಿ ವರ್ಕ್ಡ್ ವೆರಿ ಹಾರ್ಡ್. ಹಿ ರಿಟೈರ್ಡ್ ಆನ್ 60 years ಆ್ಯಂಡ್ ಹಿ ಸೆಡ್ ಓಕೆ, ಐ ಆಮ್ ರಿಟೈರಿಂಗ್. 60 ವರ್ಷದಿಂದ ನಾನು ಚೆನ್ನಾಗಿರ್ತೀನಿ ಅಂತ 61ಕ್ಕೆ ಸತ್ತೋಗ್ಬಿಟ್ಟ, ಒಂದೇ ವರ್ಷಕ್ಕೆ. ಅಂದರೆ ವೈ ಆರ್ ವಿ ರನ್ನಿಂಗ್ ಬಿಹೈಂಡ್ ದಿಸ್ ಅನ್ಸೀನ್ ಆರ್ ಕಾಣದೇ ಇರುವಂತಹ ಒಂದು ಗುರಿಯನ್ನು ಹಿಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಸಿ, ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಮಾತು ಏನಂದರೆ, ಯೆಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ಅನ್ಬಾರ್ನ್, ಟುಡೇ ಈಸ್ ಅ ಲೈಫ್, ಸೊ ಲಿವ್ ಫಾರ್ ಟುಡೇ. ಸೊ ಇವತ್ತಿಗೆ ನಾವು ಬದುಕಲಿಲ್ಲ ಅಂದರೆ, ಈ ಕ್ಷಣ ಹೋಯಿತು ಅಂದರೆ ಮುಗಿದೋಯ್ತು. ಯಾಕಂದರೆ ಕೊನೆಯದಾಗಿ ನಾವು ಯಾರಾದರೂ ಒಬ್ಬರು ತೀರ್ಕೊಂಡಾಗ ಒಂದು ಒಳ್ಳೆ ಮಾತಿದೆ, ಶರಣರ ಹಿರಿಮೆಯನ್ನು ಮರಣದಲ್ಲಿ ಕಾಣ ಅಂತ. ಅದೇನು ಅಂದರೆ, ತೀರ್ಕೊಂಡಾಗ ಅಯ್ಯೋ ಈ ವ್ಯಕ್ತಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ನಾವು ಅನುಭವಿಸಿದಾಗ ನಿಜವಾಗ್ಲೂ ಆ ಮೆಮೊರೀಸು ನಮಗೆ ಯಾವತ್ತೂ ಶಾಶ್ವತವಾಗಿರುತ್ತೆ. ಸೊ ಐ ಆಲ್ವೇಸ್ ಕೀಪ್ ಸೇಯಿಂಗ್ ಝಿಲಿಯನ್ ಟೈಮ್ಸ್ ಕ್ರಿಯೇಟ್ ಮೆಮೊರೀಸ್. ಏನಂದರೆ, ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಇಷ್ಟು ನಕ್ಕರೂ ಸಾಕು, ಚೆನ್ನಾಗಿರ್ತೀವಿ. ಸೊ ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಈ ಮನುಷ್ಯನಿಗೆ ಏನಿಲ್ಲ ಅಂದ್ರೂ ಬದುಕ್ಬೋದು, ಆದರೆ ನಿಜವಾದ ದೇವರು ಅಂತ ಇದ್ದರೆ ಅದು ಯಾವುದ ಹೆಸರುಗಳನ್ನು ಕೊಟ್ಟಿರುವಂಥ ದೇವರುಗಳೆಲ್ಲ ಇರೋದ ಹೆಸರೇ ಅನ್ನ. ಸೊ ಅನ್ನದಾನವನ್ನು ಮಾಡ್ತಾ ಇರೋದು ಖಂಡಿತವಾಗ್ಲೂ ಅದು ಪುಣ್ಯದ ಕೆಲಸ. ನಿಮ್ಗೆ ಒಳ್ಳೆಯದಾಗಲಿ. ಆ್ಯಂಡ್ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಒಳ್ಳೆಯದಾಗಲಿ.